ಎಸ್ಐಟಿ ವಿಚಾರಣೆಗೆ ಜಯಂತ್ ಟಿ ಹಾಜರಾಗಿದ್ದಾರೆ. ಎಸ್ಐಟಿ ಕಚೇರಿಗೆ ಹಿಂಬದಿಯಿಂದ ಜಯಂತ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇನ್ನು ಜಯಂತ್ ಟಿ ಓಡಿ ಹೋಗ್ತಿರುವ ದೃಶ್ಯ ಸೆರೆಯಾಗಿದೆ. ಯಾರಿಗೂ ಕಾಣದ ರೀತಿಯಲ್ಲಿ ಎಸ್ಐಟಿ ಕಚೇರಿಗೆ ಜಯಂತ್ ಬಂದಿದ್ದಾರೆ. ಅವರು ಓಡಿ ಹೋಗ್ತಾ ಇರುವಂತಹ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ, ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿರುವುದು ಜಯಂತ್. 5ನೇ ದಿನದ ವಿಚಾರಣೆ ಇದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಮುಂದುವರೆದ ವಿಚಾರಣೆ ಇವತ್ತು ಎಸ್ಐಟಿ ಅಧಿಕಾರಿಗಳಿಂದ ನಡೆಯುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಜಯಂತ್ ಟಿ ಯಾವ ರೀತಿಯಾಗಿ ಓಡಿ ಹೋಗ್ತಿದ್ದಾರೆ ಅಂತ. ಇವತ್ತು 5ನೇ ದಿನದ ವಿಚಾರಣೆ, ಇವತ್ತು ಯಾವ ರೀತಿಯಾಗಿ ವಿಚಾರಣೆ ಇರುತ್ತೆ ಮತ್ತೆ ಯಾಕೆ ಈ ರೀತಿ ಓಡಿ ಹೋಗ್ತಿದ್ದಾರೆ ಅಂತ ಪೃಥ್ವಿ? ಮಧುಶ್ರೀ, ಇಲ್ಲಿ SIT ಅವ್ರನ್ನ ಪ್ರತಿನಿತ್ಯ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ ಕರೆಸಿ ಮತ್ತೆ ತಡರಾತ್ರಿ ಅವ್ರನ್ನ ವಾಪಸ್ ಕಳಿಸ್ತಾರೆ. ವಾಪಸ್ ಕಳಿಸಿದಂಥ ಸಂದರ್ಭದಲ್ಲಿ ಮತ್ತೆ ಬೆಳಗ್ಗೆ ಬರಲಿಕ್ಕೆ ಹೇಳ್ತಾ ಇರುವಂಥದ್ದು. ರಾತ್ರಿ ಕೆಲವು ದಿನಗಳ ಮಾತ್ರ ರಾತ್ರಿ SIT ಕಚೇರಿಯಲ್ಲಿ ಅವ್ರನ್ನ ಇಟ್ಕೊಳ್ಳಾಯಿತು. ಸೊ ಅದನ್ನು ಹೊರತುಪಡಿಸಿ ಅವ್ರನ್ನ ವಾಪಸ್ ಕಳಿಸ್ಲಾಗ್ತಾ ಇರುವಂಥದ್ದು. ಮತ್ತು ಅವರ ಮೊಬೈಲನ್ನು ಕೂಡ SIT ಅಧಿಕಾರಿಗಳು ಈಗ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅವ್ರನ್ನ ಹಾಗೆ ಬಿಡ್ತಾರೆ ಮತ್ತೆ ಕರೆಸ್ತಾರೆ. ಸೊ SIT ಒಂದು ಅವರಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೂ ಕೂಡ ಹೊರಗಡೆ ಕಾಣಿಸ್ಕೊಳ್ಬಾರ್ದು, ಸೀದಾ ವಿಚಾರಣೆಗೆ ಬರಬೇಕು ಅಂತೇಳಿ. ಈಗ SITಯ ಮುಂಬದಿಯಲ್ಲಿ ರಾಜಾರೋಷವಾಗಿ ಹೋಗ್ತಾ ಇದ್ದಂತಹ ಇವರೆಲ್ಲರೂ ಕೂಡ ಈಗ SITಯ ಬ್ಯಾಕ್ ಡೋರ್ನಲ್ಲಿ ಎಂಟ್ರಿ ಕೊಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಈಗಷ್ಟೇ ಜಯಂತ್ ಟಿ ಈಗ ಒಳಗಡೆ SIT ಕಚೇರಿ ಒಳಗಡೆ ಹೋಗಿರುವಂಥದ್ದು. ಅಂದರೆ SIT ಕಚೇರಿಯ ಬ್ಯಾಕ್ ಸೈಡ್ನಲ್ಲಿ ಇರುವಂತಹ ಅದೇನು ಒಂದು ಕಾಡಿನಂಥ ಮಾರ್ಗ ಇರುತ್ತೆ. ಸೊ ಅಲ್ಲಿ ಅವರು ಈಗ ಎಲ್ಲ ಮಾಧ್ಯಮಗಳ ಕಣ್ ತಪ್ಪಿಸಿ ಓಡ್ತಾ ಇರುವಂಥ ದೃಶ್ಯ ಈಗ ಸೆರೆಯಾಗಿರುವಂಥದ್ದು. ಅಂದರೆ ಇವತ್ತು ಏನು ಗಿರೀಶ್ ಮಠಣ್ಣನವರು ಕೂಡ ವಿಚಾರಣೆಗೆ ಬರ್ತಾರೆ. ಅವರು ಕೂಡ ಅದೇ ದಾರಿಯಲ್ಲಿ ಬರ್ತಾರೆ, ಇಲ್ಲ ಫ್ರಂಟ್ ಡೋರ್ನಲ್ಲಿ ಎಂಟ್ರಿ ಆಗ್ತಾರೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಜಯಂತ್ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಯಾರಿಗೂ ಗೊತ್ತಾಗದಾಗೆ ಈಗ SIT ಕಚೇರಿಗೆ ಹೋಗಿರುವಂಥದ್ದು. SIT ಕಚೇರಿಯಲ್ಲಿ ಎಲ್ರಿಗೂ ಕೂಡ ಗ್ರಿಲ್ ಜೋರಾಗಿ ನಡೆದಿದೆ. ಸೊ ಸಾಕಷ್ಟು ವಿಚಾರಗಳು ಅಂತ ಹೇಳಿದರೆ ಏನು ಆರಂಭಿಕ ದಿನಗಳಲ್ಲಿ ಫ್ರಂಟ್ ಡೋರಲ್ಲಿ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತನಾಡಿ ಅವರು ಹೋಗ್ತಾ ಇದ್ದಿದ್ದಂಥದ್ದು. ಆದರೆ ಈಗ ಅವರು ಬ್ಯಾಕ್ ಡೋರ್ನಲ್ಲಿ ಎಂಟ್ರಿ ಕೊಡುವಂತಹ ಪರಿಸ್ಥಿತಿ ಎದುರಾಗಿದೆ. ವಿಠಲ್ ಗೌಡ ಕೂಡ ಇವತ್ತು ವಿಚಾರಣೆಗೆ ವಿಠಲ್ ಗೌಡನನ್ನು ಕೂಡ ಕರೆದಿರುವಂಥದ್ದು. ಸೊ ಇವತ್ತು ಮಧ್ಯಾಹ್ನದ ನಂತರ ಆ ಒಂದು ಸ್ಥಳದಲ್ಲಿ ಇನ್ನೂ ಕೂಡ ಮೂಳೆಗಳು ಇದೆಯಾ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಸ್ಪಾಟ್ ಮಾಜರ್ ಜೊತೆಗೆ ಅದನ್ನು ಮೂಳೆಗಳನ್ನು ಕಲೆಕ್ಟ್ ಮಾಡುವಂಥ ಕಾರ್ಯ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಾರೆ ಇವತ್ತಿನ SIT ತನಿಖೆ ಬೇರೆ ದಿಕ್ಕಿನಲ್ಲೇ ಸಾಗುತ್ತೆ. ಯಾಕೆಂತ ಹೇಳಿದರೆ ಇಲ್ಲಿವರೆಗೂ ಆರೋಪಿ ಚಿನ್ನಯ್ಯ SIT ಕಸ್ಟಡಿಯಲ್ಲಿದ್ದ. ಸೊ ಅದರಿಂದಾಗಿ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಈ ಒಂದು ತನಿಖೆ ನಡೀತಾ ಇತ್ತು. ಆದರೆ ಈಗ SIT ಕಚೇರಿಯಿಂದ ಈಗ ನ್ಯಾಯಾಂಗ ಬಂಧನಕ್ಕೆ, ಅಂದರೆ SIT ವರ್ಷದಿಂದ ನ್ಯಾಯಾಂಗ ಬಂಧನಕ್ಕೆ ಚಿನ್ನಯ್ಯ ಹೋಗಿರುವಂಥದ್ದು. ಶಿವಮೊಗ್ಗ ಜೈಲು ಪಾಲಾಗಿದ್ದಾನೆ ಚಿನ್ನಯ್ಯ. ಸೊ ಅದರಿಂದಾಗಿ ಇನ್ನು ಉಳಿದಂತಹವರ ವಿಚಾರಣೆ ಇವತ್ತಿನಿಂದ ತುಂಬಾ ತೀವ್ರಗತಿಯಲ್ಲಿ ಸಾಗುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯಾರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.